ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಜೋರಾಗಿ ಮಳೆ ಬರುವಾಗ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನಿಸ್ತದೆ. ಗಂಟಲಿಗೂ ಹಿತಕರವಾಗಿರ್ತದೆ ಈ ರೀತಿ ಮನೆಯಲ್ಲೇ ಸೂಪ್ ಅನ್ನ ಮಾಡಿದಾಗ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಟೊಮೆಟೊ ಸೂಪ್ ಅನ್ನ ಹೋಟೆಲ್ ಶೈಲಿಯಲ್ಲಿ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಕುಕ್ಕರ್ ಅನ್ನ ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕಿದ್ದೇನೆ. ಬೆಣ್ಣೆ ಸ್ವಲ್ಪ ಕರಗ್ತಾ ಇದ್ದ ಹಾಗೆ ಇದಕ್ಕೆ ಒಂದು 5-6 ಬೆಳ್ಳುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿಯನ್ನ ಕಟ್ ಮಾಡಿ ಹಾಕಿದ್ದೇನೆ. 1-2 ಲವಂಗ, 1 ಇಂಚ್ ಆಗುವಷ್ಟು ಚಕ್ಕೆ, 1 ದಾಲ್ಚಿನ್ನಿ ಎಲೆಯನ್ನ ಹಾಕೊಂಡಿದ್ದೇನೆ. ಬೆಣ್ಣೆಯಲ್ಲಿ ಈ ಎಲ್ಲ ಮಸಾಲೆಯನ್ನ ಹುರಿದುಕೊಳ್ತೇನೆ. ನಂತರ 1 ಈರುಳ್ಳಿಯನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಬಂದ ನಂತರ ಇದಕ್ಕೆ ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ. ಟೊಮೆಟೊದ ಚೊಟ್ಟಿನ ಭಾಗವನ್ನ ತೆಗೆದು ಹಾಕಿದ್ದೇನೆ. ಹಾಗೆ ಹಿಂಭಾಗದಲ್ಲಿ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಅರ್ಧ ಕೆಜಿ ಆಗುವಷ್ಟು ಟೊಮೆಟೊವನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಂತರ ಬಣ್ಣ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಸ್ವಲ್ಪ ಬೀಟ್ರೂಟ್ ಹಾಗೂ ಕ್ಯಾರೆಟ್ ಪೀಸ್ ಅನ್ನ ಹಾಕೊಳ್ತಾ ಇದ್ದೇನೆ. ಕ್ಯಾರೆಟ್ ಅನ್ನ ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ಸ್ವಲ್ಪ ಅದರದ್ದೇ ಪರಿಮಳ ಬರ್ತದೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ಬೀಟ್ರೂಟ್ ಅನ್ನ ಹಾಕೋದ್ರಿಂದ ಸೂಪಿನ ಬಣ್ಣ ತುಂಬಾನೇ ಚೆನ್ನಾಗಿ ಬರ್ತದೆ. ಒಮ್ಮೆ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು 1-2 ಲೋಟ ಆಗುವಷ್ಟು ನೀರನ್ನ ಹಾಕಿ ಇದಕ್ಕೆ 2-3 ವಿಸಿಲ್ ಅನ್ನ ಹಾಕ್ಸ್ಕೊಳ್ತೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಬೆಂದು ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಟೊಮೆಟೊ ಸೂಪನ್ನ ಕುಡಿಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಇಷ್ಟಪಟ್ಟು ಕುಡಿಯುವಂತಹ ಸೂಪ್ ಅಂದ್ರೆ ಟೊಮೆಟೊ ಸೂಪ್ ಅಂತಾನೆ ಹೇಳ್ಬೋದು. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಈಗ ಸೂಪಿಗೆ ಹಾಕ್ಲಿಕ್ಕೆ ಸ್ವಲ್ಪ ಜೀರಿಗೆಯನ್ನ ಹುರಿದು ಪುಡಿ ಮಾಡ್ಕೊಳ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಒಂದು ಸೌಟಲ್ಲಿ ಹಾಕಿ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರಿದಿದ್ದೇನೆ. ಉರಿಯನ್ನ ಆಫ್ ಮಾಡ್ಕೊಂಡು 10-12 ಕಾಳುಮೆಣಸನ್ನ ಹಾಕಿ ಇದರೊಟ್ಟಿಗೆ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟು, ತಣ್ಣಗಾದ ನಂತರ ಕುಟ್ಟಾಣಿಯಲ್ಲಿ ಹಾಕಿ ಇದನ್ನ ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಶ್ ಆಗಿ ಜೀರಿಗೆಯನ್ನ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಸೂಪಿನ ಪರಿಮಳ ಇನ್ನೂ ಚೆನ್ನಾಗಿ ಬರ್ತದೆ. ಎಲ್ಲ ಕುಟ್ಟಿ ಪುಡಿ ಮಾಡಿ ಆಗಿದೆ. ಇಲ್ಲಿ ಟೊಮೆಟೊ ಬೆಂದು ಕುಕ್ಕರ್ ಕೂಡ ತಣ್ಣಗಾಗಿದೆ. ಚೆನ್ನಾಗಿ ತಣ್ಣಗಾದ ನಂತರ ಇದರ ಮೇಲ್ಭಾಗದ ಸಿಪ್ಪೆಯನ್ನ ತೆಗಿಬಹುದು, ಅದರಲ್ಲಿ ಪಲ್ಪ್ ಎಲ್ಲ ಅಂಟ್ಕೊಂಡಿರ್ತದೆ. ಹಾಗಾಗಿ ನಾನು ಹಾಗೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಹೇಗೂ ನಂತರ ಸೋಸ್ಲಿಕ್ಕೆ ಇದೆ, ಇದನ್ನ ಸೋಸುವಾಗ ಸಿಪ್ಪೆ ಕೂಡ ಹೋಗ್ತದೆ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಅನ್ಸಿದ್ರಿಂದ ಜರಡಿಯಲ್ಲಿ ಸ್ವಲ್ಪ ನೀರನ್ನ ತೆಗೆದಿಟ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ಇಲ್ಲಾಂದ್ರೆ ಹೊರಗಡೆ ಎಲ್ಲ ಹಾರಿ ಹೋಗೋ ಸಾಧ್ಯತೆ ಇರ್ತದೆ. ಅಗತ್ಯ ಇರೋಷ್ಟು ನೀರನ್ನ ಮಾತ್ರ ಬಿಟ್ಕೊಂಡಿದ್ದೇನೆ. ಆ ನೀರನ್ನ ನಂತರ ಸೂಪಿಗೆ ನಾವು ಉಪಯೋಗಿಸ್ಕೊಳ್ಬಹುದು. ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ಜರಡಿಯಲ್ಲಿ ಹಾಕಿ ಇದನ್ನ ಸೋಸ್ಕೊಳ್ತೇನೆ. ಅದರಲ್ಲಿ ಬೀಜದ ಅಂಶ ಇರ್ತದೆ, ಹಾಗೆ ನಾವೆಲ್ಲ ಮಸಾಲೆ ಎಲ್ಲ ಹಾಕಿರ್ತೇವಲ್ಲ ಅದ್ರದ್ದು ಕೂಡ ಸ್ವಲ್ಪ ಅಂಶ ಉಳಿದಿರ್ತದೆ. ಎಲ್ಲ ಜರಡಿ ಹಿಡ್ಕೊಂಡಾಗ ಸೂಪು ಸ್ಮೂತ್ ಆಗಿ ಕುಡಿಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಸೋಸ್ಕೊಂಡಿದ್ದೇನೆ. ಈಗ ಮತ್ತೆ ಅದನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ಕುದಿಯುವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೇನೆ. ಹುಳಿಯನ್ನ ನೋಡ್ಕೊಂಡು ಹಾಕೊಳ್ಳಿ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಟೊಮೆಟೊ ಸಿಹಿ ಆಗಿದ್ರೆ ಜಾಸ್ತಿ ಬೆಲ್ಲ ಬೇಕಾಗುದಿಲ್ಲ, ಟೊಮೆಟೊ ಹುಳಿ ಆಗಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗ್ತದೆ. ನಂತರ ಕುಟ್ಟಿ ಪುಡಿ ಮಾಡಿರುವ ಜೀರಿಗೆ ಕಾಳುಮೆಣಸಿನ ಪುಡಿಯನ್ನ ಹಾಕಿದ್ದೇನೆ. ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೇನೆ. ಅಚ್ಚ ಖಾರದ ಪುಡಿ ಅಂತ ಹೇಳ್ತಾರೆ, ನಮ್ಮ ಕಡೆ ಒಣ ಮೆಣಸಿಗೆ ಮೆಣಸು ಅಂತ ಹೇಳ್ತೇವೆ, ಪೆಪ್ಪರಿಗೆ ಕಾಳು ಮೆಣಸು ಅಂತ ಹೇಳ್ತೇವೆ. ತುಂಬಾ ಜನ ಕನ್ಫ್ಯೂಷನ್ ಕೂಡ ಮಾಡ್ಕೊಳ್ತಾರೆ. ಕೆಲವೊಂದ್ ಕಡೆ ಮೆಣಸು ಅಂದ್ರೆ ಕಾಳು ಮೆಣಸು. ಹುಳಿ ಇದ್ದಿದ್ರಿಂದ ಮತ್ತೆ ಸ್ವಲ್ಪ ನೀರನ್ನ ಹಾಕಿದ್ದೇನೆ. ಹಾಗೆ ಗಟ್ಟಿ ಕೂಡ ಆಗಿತ್ತು, ಹಾಗಾಗಿ ಮತ್ತೆ 1-2 ಲೋಟ ನೀರನ್ನ ಹಾಕೊಂಡಿದ್ದೇನೆ. ಸೂಪನ್ನ ಮತ್ತೆ ಪುನಃ ತುಂಬಾ ತಿಕ್ಕಾಗಿ ಬರಬೇಕು ಅಂದ್ರೆ 1 ಚಮಚ ಯಾವ್ದಾದ್ರೂ ಹಿಟ್ಟನ್ನ ಹಾಕೊಳ್ಬೇಕು. ನಾನಿಲ್ಲಿ 1 ಟೀ ಚಮಚ ಆಗುವಷ್ಟು ಬಾರ್ಲಿ ಪುಡಿಯನ್ನ ನೀರಿನಲ್ಲಿ ಕರಡಿ ಸೇರಿಸ್ಕೊಂಡಿದ್ದೇನೆ. ಬಾರ್ಲಿ ಇಲ್ಲ ಅಂದ್ರೆ ಮೈದಾ ಅಥವಾ ಕಾರ್ನ್ ಫ್ಲೋರ್ ಅನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ಬಹುದು. ಬಾರ್ಲಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು, ಬಾರ್ಲಿ ಇದ್ರೆ ಅದನ್ನೇ ಬಳಸೋದು ಒಳ್ಳೇದು. ಚೆನ್ನಾಗಿ ಕುದಿ ಬಂದ್ರೆ ರುಚಿಯಾದ ಗಟ್ಟಿಯಾದಂತಹ ಸೂಪು ರೆಡಿ ಆಗ್ತದೆ. ಬಿಸಿ ಬಿಸಿಯಾದ ಸೂಪ್ ರೆಡಿ ಆಗಿದೆ. ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಫ್ರೆಶ್ ಕ್ರೀಮ್ ಇದ್ರೆ ಅದನ್ನ ಹಾಕಿ ನೀವು ಸರ್ವ್ ಮಾಡಬಹುದು. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸೂಪನ್ನ ಗಟ್ಟಿಯಾಗಿ ಅಥವಾ ತೆಳ್ಳಗಾಗಿ ಮಾಡ್ಕೊಳ್ಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ.
ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.